ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ, ತುಳಸಿ ಕಟ್ಟೆಗೆ ದೀಪ ಹಚ್ಬೇಕಿತ್ತು. ಎಷ್ಟೇ ಆದ್ರೂ ನಿಮ್ಮಮ್ಮವರು ದೇವತೆ ಬಾಲಾಜಿ, ಸಾರಿ ಹೇಳಿದ್ರು ಒಪ್ಕೊಳ್ಳೋದಿಲ್ಲ. ಲೇ, ನಿನ್ ಕಲ್ಯಾಣಿಗೆ ಸಾರಿ ಥ್ಯಾಂಕ್ಸ್ ಅನ್ನೋ ಮಾತುಗಳನ್ನ ಹೇಳೋದು ಅನಾವಶ್ಯಕ ಕಣೋ. ನೀನ್ ಏನ್ ಹೇಳಿದ್ರು ಸರಿ ಹೋಗಲ್ಲ. ಅವಳಿಗೆ ಏನ್ ಕೊಟ್ರು ಕಡಿಮೆನೆ. ಅದೇನ್ ಮಾವಯ್ಯ? ಹೌದಮ್ಮ, ಇವತ್ ನಿನ್ ಮಾವನಾಗಿ ಕೇಳಲೇಬೇಕು. ಲೇ, ಯಾವತ್ತಾದ್ರೂ ಕಲ್ಯಾಣಿಗೆ ಒಂದ್ ಸೀರೆನಾದ್ರೂ ಕೊಡ್ಸಿದ್ಯಾ? ಅದೇನ್ ಯಜಮಾನ್ರೆ ಹಾಗೆ ಹೇಳ್ತೀರಾ? ಆನ್ಲೈನಲ್ಲಿ ಬುಕ್ ಮಾಡಿದ್ರಲ್ಲ. ಪ್ರೀತಿಯಿಂದ ಕೊಟ್ಟಿದ್ಯೋ ಇಲ್ಲ ಅಭಿಮಾನದಿಂದ ಕೊಟ್ಟಿದ್ಯೋ ಗೊತ್ತಿಲ್ಲ, ಆದ್ರೆ ಅವತ್ ನಿನ್ ಕಲ್ಯಾಣಿಗೆ ಸೀರೆ ಕೊಡ್ತಾ ಇದ್ರೆ ಸಂಪದ ಅದನ್ನ ಕಿತ್ಕೊಂಡು ಕಲ್ಯಾಣಿಗೆ ತೊಂದರೆ ಮಾಡಿದ್ಲು. ಯಾವ ಹೆಂಡತಿ ಕೂಡ ಬೇರೆ ಹೆಣ್ಣು ಬಂದು ತನ್ನ ಸಂಸಾರದಲ್ಲಿ ಬೆಂಕಿ ಹಚ್ಚಿದ್ರೆ ತಡ್ಕೊಳ್ಳಲ್ಲ ಕಣೋ. ಆ ಸಂಪದ ನಿನ್ನ ಮೋಸ ಮಾಡಿ ಹೊರಟೋದ್ರೂ ಕೂಡ, ಮತ್ತೆ ಅವಳು ವಾಪಸ್ ಬಂದ್ರೂ ಕೂಡ ಯಾವತ್ತೂ ನಿನ್ನನ್ನು ಅಸಹ್ಯವಾಗಿ ನೋಡ್ಲಿಲ್ಲ ಕಣೋ ಕಲ್ಯಾಣಿ. ಎಲ್ಲನೂ ಸಹಿಸ್ಕೊಂಡಿರೋ ಸಹನಶೀಲೆ ಕಣೋ ನನ್ನ ಸೊಸೆ. ಅವಳಿಗೆ ನೀನ್ ಏನ್ ಕೊಟ್ರು ಕಡಿಮೆನೆ. ಅತ್ಗೆ, ಅತ್ಗೆ, ಇವಳೊಬ್ಳು ಬೆಕ್ಕಿನ ತರ ಯಾವಾಗ್ಲೂ ಕಿರ್ಚ್ಕೋತಾನೆ ಇರ್ತಾಳೆ. ಎಲ್ ಬಿದ್ದೋಯ್ತು? ಚಂಬೊಳಗ್ ಬಿದ್ದಿದ್ಯಾ? ಅತ್ಗೆ, ಇದೇನು ದಮಯಂತಿ ಅತ್ಗೆ ಒಳಗಿಂದ ಬಾಗ್ಲು ಹಾಕೊಂಡಿದ್ದಾರೆ? ಅತ್ಗೆ, ಅತ್ಗೆ, ಅತ್ತೆ ಅವ್ರು ಕರೀತಿದ್ದಾರೆ, ಪ್ರಸಾದ ತಗೋಬೇಕಂತೆ. ನಾನು ಆಚೆ ಬರಕ್ಕಾಗಲ್ಲ. ಬರೋದಿಲ್ವಾ? ಹೌದು, ಕೈನ ಹಿಂದೆ ಇಟ್ಕೊಂಡು ಯಾಕೆ ಮಾತಾಡ್ತಿದ್ದೀರಾ ಅತ್ಗೆ? ಏನಾದ್ರೂ ಬಚ್ಚಿಟ್ಕೋತಿದ್ದೀರಾ? ಏನ್ ಬಚ್ಚಿಟ್ಕೋತೀನಿ? ಏನೂ ಇಲ್ಲ, ನಿನ್ ನಡಿ ಆಚೆ. ಇಲ್ಲ ಅತ್ಗೆ, ನಿಮ್ ವರ್ತನೆ ನೋಡ್ತಿದ್ರೆ ಯಾವ್ದ್ರಲ್ಲೂ ಕೈ ಇಟ್ಟಿರೋ ಹಾಗೆ ಅನಿಸ್ತಿದೆ. ಒಂದ್ ವೇಳೆ ಇವಳೇನಾದ್ರೂ ನನ್ ಕೈ ಸಿಕ್ಕಾಕೊಂಡ್ರು ನೋಡ್ಬಿಟ್ಲಾ? ನಿಮ್ ಕೈಗುಣ ನನಗ್ ಗೊತ್ತು ಅಲ್ವಾ ಅತ್ಗೆ? ಕೈನ ಬಚ್ಚಿಟ್ಕೊಂಡಿದ್ದೀರಾ ಅಂದ್ರೆ ಅತ್ತೆ ವಸ್ತುನ ಏನಾದ್ರೂ ತಗೊಂಡು ನಾನ್ ಬರೋ ಅಷ್ಟ್ರಲ್ಲಿ ಬೀರುನಲ್ಲಿ ಇಡೋಕಾಗ್ದೆ ಕೈನ ಹಿಂದೆ ಇಟ್ಕೊಂಡು ಬಚ್ಚಿಟ್ಕೋತಿದ್ದೀರಾ? ಏ ಛೀ, ನಾನ್ ನಿನ್ ಥರ ಚಿಲ್ರೆ ಕಳ್ಳಿ ಅಲ್ಲ. ಹೌದೌದು, ನೀವು ತುಂಬಾ ದೊಡ್ಡ ಕಳ್ಳಿನೇ. ಏಯ್ ನಿನ್ನ ಏನತ್ಗೆ ಕೈಯಿಂದ ಹೊಡಿತೀರಾ ಅನ್ಕೊಂಡ್ರೆ ಕಾಲ್ ಶೇಕ್ ಮಾಡ್ತಾ ಬ್ರೇಕ್ ಡ್ಯಾನ್ಸ್ ಮಾಡ್ತಿದ್ದೀರಾ? ಹಾಗಾದ್ರೆ ಕನ್ಫರ್ಮ್ ಆಗಿ ನಿಮ್ ಕೈಲಿ ಏನೋ ಇದೆ. ಏನಿರುತ್ತೆ? ಏನಿರುತ್ತೆ? ಹೋಗಿ ಆಚೆ. ಹೋಗ್ತೀನಿ ಹೋಗ್ತೀನಿ, ಅತ್ತೆ ಹೇಳ್ತೀನಿ. ಅತ್ತೆ, ಅತ್ತೆ. ಅಯ್ಯೋ, ಇವಳೊಬ್ಳು ತಲೆ ಕೆಟ್ಟವಳು. ಚೊಂಬೊಳಗಡೆ ಕೈ ಸಿಕ್ಕಾಕೊಂಡಿದೆ ಅಂತ ಗೊತ್ತಾದ್ರೆ ನಗ್ತಾರೆ ಅಂತ ನಾನ್ ಅನ್ಕೊಂಡ್ರೆ ಇವಳೆಲ್ರೂ ಮುಂದೆ ನನ್ ಮರ್ಯಾದೆ ತೆಗಿಯೋ ತರ ಕಾಣ್ತಾಳೆ. ಅತ್ತೆ, ಇವಳೆಲ್ರಿಗೂ ಹೇಳಿದ್ರು ಹೇಳ್ಬಿಡ್ತಾಳೆ. ಪಲ್ಲವಿ, ಪಲ್ಲವಿ. ಅತ್ತೆ. ಚಿಕ್ಕಮ್ಮ, ಪ್ರಸಾದ ತಗೊಳ್ಳಿ. ಪ್ರಸಾದ ತಗೊಳ್ಳಿ ಅತ್ತೆ. ನನ್ಗೇನ್ ಬೇಡ. ನಿಮ್ ಕೈ ಯಾಕೆ ಹಿಂದೆ ಇಟ್ಕೊಂಡು ಮಾತಾಡ್ತಿದ್ದೀರಾ? ನನ್ನಿಷ್ಟ. ಏನದು ವಿಚಿತ್ರವಾಗಿ ಆಡ್ತಾ ಇದೀಯಾ? ಅಮ್ಮ, ಏನಾಯ್ತು? ಕಳ್ಳಿ ಆಗಿದ್ದಾರೆ. ಕೆನ್ನೆ ಊದ್ಕೊಳತ್ತೆ ಆ ಮಾತು ಹೇಳಿದ್ರೆ. ಮತ್ತ್ಯಾಕೆ ಕೈನ ಹಿಂದೆ ಬಚ್ಚಿಟ್ಕೋತಿದ್ದೀರಾ? ನೀವಿರಿಯತ್ತೆ. ಏನಾಯ್ತಮ್ಮ? ಕೈಯಲ್ಲಿ ಏನಿದೆ ಅಂತ ತೋರಿಸ್ತಾ ಇದ್ರೆ ನಿನ್ನ ಕಳ್ಳಿ ಅಂತಾನೆ ಅಂತಾರೆ. ಕೈ ಮುಂದೆ ಚಾಚು. ಆಗಲ್ಲ ಕಣೋ. ದಮಯಂತಿ, ಅನುಮಾನ ಬರೋ ಹಾಗೆ ಬಿಹೇವ್ ಮಾಡ್ಬೇಡ. ತೋರ್ಸು. ಸರಿ, ನಾನೇ ನೋಡ್ತೀನಿ ಇರು.
ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಕೈ ಚೊಂಬೊಳಗಡೆ ಸಿಕ್ಕಾಕೊಂಡಿದೆ ಕಣೋ. ಹಾಗೆ ಹೇಗ್ ಸಿಕ್ಕಾಕೊಂತು ಅದ್ಗೆ? ಇಷ್ಟು ಮಾತ್ರಕ್ಕೆ ನಾಚಿಕೆ ಪಡ್ಬೇಕಾ? ನಾನ್ ತೆಗಿತೀನಿರು. ಅಯ್ಯೋ ಅಪ್ಪ, ಎದ್ದೇಳಿ. ಅಯ್ಯೋ ಆಗಲ್ಲ ಕಣ. ಅತ್ತೆ, ನಿಮ್ಮನ್ನ ಯಾರು ಮುಟ್ಟೆ ಈ ಚೊಂಬಿಂದ ಕೈ ಹೊರಗಡೆ ಬರೋ ಹಾಗೆ ಮಾಡ್ಲಾ? ಅದ್ ಹೇಗೆ ಮಾಡ್ತೀಯಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವ್ ಎಲ್ಲರೂ ಕಣ್ಮುಚ್ಕೊಳ್ಳಿ. ಯಾಕಮ್ಮ? ಎಲ್ಲ ಕಣ್ ಮುಚ್ಕೊಳ್ಳಿ. ಏನ್ ಮಾಡ್ತೀಯ ಕಲ್ಯಾಣಿ? ಅಪ್ಪ ಹೇಳದ್ನಲ್ಲ, ಕಣ್ ಮುಚ್ಕೊಳ್ಳಿ. ಕಣ್ ಮುಚ್ಕೊಳ್ರಿ. ಅತ್ತೆನ ಬಿಟ್ಟು ಎಲ್ಲರೂ ಕಣ್ ಮುಚ್ಕೊಳ್ಳಿ. ಮುಚ್ಕೊಳೆ, ನೀನು ಮುಚ್ಕೊಳ್ಳೋ. ಈಗ ಹೇಳು. ಇವಾಗ ನನ್ನೇ ನೋಡ್ತೀರಿ. ನನ್ನೇ ನೋಡ್ತೀರಿ. ರೆಡಿ? 1 2 3. ಏಯ್! ಹೇಳಿದ್ನಲ್ಲ, ಹ? ಟಚ್ ಮಾಡದೆ ಹೊರಗೆ ಬರೆಸ್ತೀನಿ ಅಂತ ಹೇಳಿದ್ನಲ್ಲ. ಈಗ ಪ್ರಸಾದ ತಗೊಳ್ಳಿ. ಅಗತ್ಯ ಇಲ್ಲ. ದಮಯಂತಿ, ಅಮ್ಮ, ದಿನೇ ದಿನೇ ನಿನ್ ತುಂಡುತನ ಜಾಸ್ತಿ ಆಗ್ತಿದೆ ಕಂದ. ದಿನ ನಿನ್ಗೆ ಕತೆ ಹೇಳ್ದೆ ಹೋದ್ರೆ ನಿದ್ದೆ ಮಾಡಲ್ಲ. ನನಗ್ ಬರೋದೇ ಸ್ವಲ್ಪ ಕತೆಗಳು, ಅದೆಲ್ಲ ಖಾಲಿ ಆಯ್ತು. ಹೊಸದಾಗಿ ನಿನ್ಗೆ ಯಾವ ಕತೆ ಹೇಳೋದು? ನಿನ್ಗೆ ಒಂದ್ ಕತೆ ಹೇಳ್ತೀನಿ, ಆದ್ರೆ ಈ ಕತೆ ಅಲ್ಲ, ರಿಯಲ್ ಸ್ಟೋರಿ. ಒಂದಾನೊಂದು ಕಾಲದಲ್ಲಿ ಒಂದು ಚೇಷ್ಟೆ ಹುಡುಗಿ. ಆ ಚೇಷ್ಟೆ ಮಾಡೋ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚು ನೋಡ್ಕೊಳ್ಳೋ ಅಮ್ಮ ಅಪ್ಪ. ಆ ಚೇಷ್ಟೆ ಹುಡುಗಿ ಚೇಷ್ಟೆ ಮಾಡ್ತಾ ಇದ್ರೆ ಆ ದೇವ್ರದನ್ನ ನೋಡೋಕಾಗ್ದೆ ಅಪ್ಪ ಅಮ್ಮನ ದೂರ ಮಾಡದ್ನೋ, ಇಲ್ಲ ಅಂದ್ರೆ ಆ ಚೇಷ್ಟೆ ಹುಡುಗಿಗೆ ಸಂಬಂಧಪಟ್ಟಿರೋ ಕೆಲವು ಬಂಧುಗಳಿಗೆ ಆ ಚೇಷ್ಟೆ ಹುಡುಗಿನ ಹತ್ರ ಮಾಡ್ಬೇಕು ಅಂತ ಅಪ್ಪ ಅಮ್ಮನ ದೂರ ಮಾಡದ್ನೋ ಗೊತ್ತಿಲ್ಲ, ಆದ್ರೆ ದೂರ ಮಾಡ್ಬಿಟ್ಟ.
ಅಮ್ಮನ ಪ್ರೀತಿ ದೂರ ಆಯ್ತು ಅಂತ ಯಾರ ಮೇಲಂದ್ರೆ ಅವ್ರ ಮೇಲೆ ಸಾಯಿಸ್ಬೇಕು ಅನ್ನೋ ಅಷ್ಟು ಕೋಪ ಬಂತು. ಅವರೇ ಆ ಚೇಷ್ಟೆ ಹುಡುಗಿಗೆ ನಂತರ ತಾಯಿ ಆಗಿದ್ದು, ತಂದೆ ಆಗಿದ್ದು, ಪ್ರಾಣ ಆಗಿದ್ದು. ದೇವ್ರು ಯಾರನ್ನ ಯಾಕೆ ದೂರ ಮಾಡ್ತಾನೋ, ಯಾಕೆ ಸೇರಿಸ್ತಾನೋ ಅಂತ ಅವಾಗ್ಲೇ ಆ ಚೇಷ್ಟೆ ಹುಡುಗಿಗೆ ಗೊತ್ತಾಗಿದ್ದು. ಅವಳಿಗೆ ಗೊತ್ತಿಲ್ಲದೆ ಮದುವೆ ಆಗಿ ಮಗು ಇರೋರಿಗೆ ಹೆಂಡತಿ ಆದ್ಲು. ಕಣ್ಣೀರು ಹಾಕ್ತಾ ಕೈಯಲ್ಲಿ ಮಗು ಒಂದ್ ಕಡೆ ಆದ್ರೆ ಕೋಪದಲ್ಲಿ ಕುತ್ತಿಗೆಗೆ ತಾಳಿ ಕಟ್ಟಿರೋ ಗಂಡ ಒಂದ್ ಕಡೆ. ಒಂದು ಕ್ಷಣ ಆ ಚೇಷ್ಟೆ ಹುಡುಗಿಗೆ ಏನೂ ಅರ್ಥ ಆಗಿಲ್ಲ. ಆಗ ಆ ಕ್ಷಣದಲ್ಲೇ ಆ ಚೇಷ್ಟೆ ಹುಡುಗಿಗೆ ಕಾಣಿಸಿದ ರೂಪ, ಬೆಳೆಸಿರೋ ತಾಯಿ, ಅಮ್ಮ ಇಲ್ದೇ ಇರೋ ಅವಳಿಗೆ ಬೆಳೆಸಿರೋ ತಾಯಿ ಹೇಗೆ ಪ್ರೀತಿನ ಹಂಚಿದ್ಲು, ಅದೇ ಥರ ಆ ಚೇಷ್ಟೆ ಹುಡುಗಿ ತನ್ನ ಕೈಯಲ್ಲಿರೋ ಮಗುನ ತನ್ನ ಮಗು ಅನ್ಕೊಂಡು ಹಾಗೆ ಬದುಕ್ತಾ ಇದ್ದಾಳೆ. ಕಷ್ಟ ಬಂದ್ರು, ಕಣ್ಣೀರ್ ಬಂದ್ರು, ಹೆತ್ತ ತಾಯಿನೇ ಬಂದು ನನ್ನ ಮಗುನ ನನಗೆ ಕೊಡು ಅಂದ್ರು. ಅವಳು ಮಗುನ್ ಕೊಡ್ಲಿಲ್ಲ, ಕೊಡೋದು ಇಲ್ಲ. ಯಾಕಂದ್ರೆ ವಸ್ತು ಆದ್ರೆ ಕೇಳಿದ ತಕ್ಷಣ ಕೊಡ್ಬೋದು. ಆ ಮಗು ಅವಳಿಗೆ ಪ್ರಾಣ ಅಲ್ವಾ? ಹೇಗ್ ಕೊಟ್ಬಿಡ್ತಾಳೆ? ಕೊಟ್ರೆ ಹೇಗ್ ಬದುಕ್ತಾಳೆ? ಇವಾಗ ಅವಳಿಗೆ ಇಬ್ರು ಚಿಕ್ಕ ಮಕ್ಕಳು. ಒಬ್ರು ಮೂಗ್ ಮೇಲೆ ಕೋಪ ಇಟ್ಕೊಂಡಿರೋ ತನ್ನ ಗಂಡ, ಇನ್ನೊಬ್ರು ಆ ದೇವ್ರು ಕೊಟ್ಟಿರೋ ಅಂತ ಮಗು. ಈ ಇಬ್ರು ತನ್ನ ಜೀವನ ಪೂರ್ತಿ ಜೊತೆಲಿದ್ರೆ ಸಾಕು ಅನ್ಕೋತಾಳೆ. ಇರ್ತಾರೆ ಅಲ್ವಾ ಕಂದ? ಇರ್ಲಿಲ್ಲ ಅಂದ್ರೆ ಆ ಚೇಷ್ಟೆ ಹುಡುಗಿ ಇರೋದಿಲ್ಲ ಕಂದ. ಕಲ್ಯಾಣಿ, ಅಮ್ಮ, ಈಗ ತುಳಸಿ ಪೂಜೆ ಶುರು ಮಾಡಿದ್ದೀನಿ. ಇವತ್ತು ಶುಕ್ರವಾರ, ಅದು ಅಲ್ಲದೆ ನಿನಗಿದು ತುಂಬಾ ಒಳ್ಳೆ ದಿನ ಕಲ್ಯಾಣಿ. ತುಳಸಿ ತಾಯಿಗೆ ದೀಪ ಮಾತ್ರ ಅಲ್ಲ, ಇಲ್ಲೋಡು, ಈ ಬ್ಲೌಸ್ ಪೀಸು, ಬಳೆಗಳು, ಇದನ್ನು ಇಡಮ್ಮ. ನಿಜವಾಗ್ಲೂ ಇವತ್ತು ನನ್ನ ಲೈಫಲ್ಲಿ ತುಂಬಾ ಒಳ್ಳೆ ದಿನ ಅಮ್ಮ. ಆ ದುಷ್ಟ ಬುದ್ಧಿ ಇಟ್ಕೊಂಡಿದ್ದ ಪೀಡೆ ಹೊರಗಡೆ ಹೋಗಿದ್ದಿನ. ಇಷ್ಟು ದಿನ ಸಂಪದಾಯಿಂದ ಇಬ್ರು ನರಕ ಅನುಭವಿಸಿದೀವಿ. ಒಂದ್ ಕಡೆ
ಆಫೀಸರ್ ದೂರ ಆಗ್ತಾರೇನೋ ಅಂತ, ಇನ್ನೊಂದ್ ಕಡೆ ಮಗುನ ಎಲ್ಲಿ ದೂರ ಮಾಡ್ಕೋತೀನೋ ಅಂತ ನಿದ್ದೆ ಕೂಡ ಮಾಡಿಲ್ಲ. ನನ್ನಿಂದ ನೀನು ಕೂಡ ಒಳ್ಳೊಳ್ಗೆ ಒದ್ದಾಡಿದ್ಯಾ ಅಲ್ವಮ್ಮ? ಗಂಡನಿಂದ ದೂರಾದ ಹೆಂಡತಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಬಹುಶಃ ಈ ಮನೆಯಲ್ಲಿ ನನಗಿಂತ ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲ ಅನ್ಸತ್ತಮ್ಮ. ನಿಮ್ ತಂದೆ ಹತ್ರ ಎದುರು ವಾದಿಸ್ಲಿಲ್ಲ, ನಿಮ್ಮಮ್ಮನಿಗೆ ಶಿಕ್ಷೆನೂ ಕೊಡ್ಲಿಲ್ಲ. ಯಾವುದು ಒಪ್ಪು ಯಾವುದು ತಪ್ಪು ಅಂತ ಗಮನಿಸೋದ್ರಲ್ಲೇ ನನ್ನ ಜೀವನ ಮುಗ್ದೋಯ್ತು ಕಲ್ಯಾಣಿ. ಈ ಜಾಗದಲ್ಲಿ ಈ ತುಳಸಿ ಮಾತೆ ಹತ್ರನೇ ನನ್ನ ಕಷ್ಟನೆಲ್ಲ ಹೇಳ್ಕೊಂಡು ನನ್ನ ಮನಸ್ಸಿನ ಹಗುರ ಮಾಡ್ಕೋತಿದ್ದೆ. ಈ ತಾಯಿಗೆ ನನ್ನ ಅವಸ್ಥೆನ ನೋಡೋಕಾಗ್ದೆ ನಿನ್ನ ನನ್ನ ಹತ್ರ ಬರೋ ಹಾಗೆ ಮಾಡಿದ್ಲು. ನನ್ನ ಮಗಳಾಗಿರೋ ನಿನ್ನ ನನ್ನ ಮಡ್ಲಿಗೆ ಹಾಕಿ ನನ್ನ ದುಃಖನ ದೂರ ಮಾಡಿದ್ಲು. ಈ ವಿಷಯದಲ್ಲಿ ನಾನು ತುಂಬಾನೇ ಅದೃಷ್ಟವಂತೆ. ನೀನು ಬಾಯಿ ತುಂಬ ಅಮ್ಮ ಅಂತ ಕರೀತಿಯಲ್ಲ, ಅಷ್ಟೇ ಸಾಕು ಈ ಜನ್ಮಕ್ಕೆ. ನಿನ್ನಷ್ಟು ದೊಡ್ಡ ಮನಸ್ಸಿರೋ ವ್ಯಕ್ತಿ ಅಮ್ಮ ಆಗಿ ಸಿಕ್ಕಿರೋದು ನನ್ನ ಅದೃಷ್ಟನಮ್ಮ. ದೇವರು ನನ್ನ ಹೆತ್ತ ತಾಯಿನ ದೂರ ಮಾಡಿದ್ರು, ತಕ್ಷಣ ತನ್ನ ತಪ್ಪನ್ನ ತಿದ್ಕೊಂಡು ನಿನ್ನ ಹತ್ರಕ್ಕೆ ಸೇರಿಸ್ದ. ಐ ಆಮ್ ಸೋ ಲಕ್ಕಿ. ಮುಕ್ಕೋಟಿ ದೇವತೆಗಳು ಕೂಡ ಈ ತುಳಸಿ ಗಿಡದಲ್ಲೇ ವಾಸ ಮಾಡ್ತಾರೆ. ತುಳಸಿ ಪೂಜೆ ಒಂದು ಮಾಡಿದ್ರೆ ಸಾಕು, ಎಲ್ಲರನ್ನೂ ಪೂಜಿಸ್ದಾಗೇನೆ. ನೋಡು, ಈ ಬ್ಲೌಸ್ ಪೀಸು ಈ ಬಳೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡು. ತುಳಸಿ ಮಾತೆಗೆ ತೃಪ್ತಿ ಆದ್ರೆ ನೀನು ಏನೇನು ಕೇಳ್ತೀಯೋ ಎಲ್ಲವನ್ನೂ ಕೊಡ್ತಾಳೆ. ಆದ್ರೆ ನಿನ್ನ ಮನಸ್ಸು ದೃಢವಾಗಿರ್ಬೇಕು. ನನಗೆ ಯಾವ ವರನೂ ಬೇಕಾಗಿಲ್ಲಮ್ಮ. ನಂದು ತುಂಬಾ ಚಿಕ್ಕ ಕೋರಿಕೆಗಳು. ನೀನು 100 ಕಾಲದವರೆಗೂ ಆರೋಗ್ಯವಾಗಿರ್ಬೇಕು. ಅದೇ ಥರ ನನ್ನಿಂದ ಮಗು ದೂರ ಆಗ್ಬಾರ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಆಫೀಸರ್ ಕ್ಷೇಮವಾಗಿರ್ಬೇಕು. ನನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಪರವಾಗಿಲ್ಲ, ಅಪಾರ್ಥ ಮಾಡ್ಕೊಳ್ದೇ ಇದ್ರೆ ಅಷ್ಟೇ ಸಾಕು. ನನ್ಗೆ ಗಿಫ್ಟ್ ಕೊಡ್ಬೇಕು ಅಂತ, ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ಯಾವತ್ತೂ ಬೇಡ್ಕೊಳ್ಳಲ್ಲಮ್ಮ. ಕೇವಲ ನನ್ನ ಮನ್ಸಲ್ಲಿಟ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕು. ನಿನಗೆಲ್ಲ ಒಳ್ಳೇದೇ ಆಗತ್ತಮ್ಮ. ಈ ತುಳಸಿ ಮಾತೆ ನಿನ್ನ ಕೋರಿಕೆನೆಲ್ಲ ಈಡೇರಿಸ್ತಾಳೆ ನೋಡ್ತಿರು. ನೀನು ಶೌರ್ಯ 100 ಕಾಲ ಸಂತೋಷವಾಗಿ ಬದುಕೋ ಹಾಗೆ ನನ್ನ ತಾಯಿ ಮಾಡ್ತಾಳೆ. ಇದನ್ನೆಲ್ಲ ಇಟ್ಟು ನಮಸ್ಕಾರ ಮಾಡ್ಕೊ. ಅಮ್ಮ ತುಳಸಿ ಮಾತೆ, ಯಾವ ದುಷ್ಟಶಕ್ತಿನೂ ಪೀಡೆನೂ ನಮ್ಮ ಸಂಬಂಧದ ಮೇಲೆ ಬೀಳ್ದೇ ಇರೋ ಹಾಗೆ ನಮ್ಗೆ ಆಶೀರ್ವಾದ ಮಾಡಮ್ಮ. ಕಲ್ಯಾಣಿ, ಮುಂಚೆ ಆಗಿದ್ದ ತಪ್ಪು ಮತ್ತೆ ಆಗಲ್ಲ. ನಾನು ನಿನ್ನಿಂದ ದೂರ ಆಗಲ್ಲ ಅಂತ ನಿನ್ನ ಕಣ್ಮುಂದೆ ನಿಂತು ಹೇಳಬೇಕು ಅಂತಿದ್ದೆ. ಆದರೆ ನನ್ನ ಪ್ರೀತಿನ ಮಾತಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ. ಹೇಗೆ ಎಕ್ಸ್ಪ್ರೆಸ್ ಮಾಡೋದು? ಛೇ, ಅಪ್ಪ ಹೇಳಿದ್ದೆ ಕರೆಕ್ಟು. ನಾನು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಥರ ಬಿಹೇವ್ ಮಾಡ್ತಾಯಿದ್ದೀನಿ. ಹೆಂಡ್ತಿನ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡನಾಗಿರಬೇಕು. ನನ್ನ ಪ್ರೀತಿ ಕಲ್ಯಾಣಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಆದರೆ ಹೊಸದಾಗಿ ಮಾಡಬೇಕು. ಹೇಗೆ?